அடிக்கிறாங்களா எல்லாம் ஆயிரம் கொஞ்சம் அவருக்கு உங்களுக்கு ரொம்ப பிடிக்கும். யார் ஃபர்ஸ்ட் குஸ் வராங்கன்னு பாப்போமா? இங்க வந்து போற இந்த ஒரு நாளை இந்த வருஷம் பூரா வரவங்க போறவங்க எல்லார்கிட்டயும் பேசி தீத்துடுவார். அதான் செருப்பு மாத்தி போட்டுதான் புசு புசுன்னு இட் இஸ் தி வெரி சாஃப்ட் ராகத்தில் நான் நிற்க ஆனந்தம் தான். ಡಬಲ್ ಹ್ಯಾಪಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಕ್ಕೆ ಹೋಗ್ತಿರೋದು 2024ರಲ್ಲಿ ಬಂದ ಒಂದು ಮನಸ್ಸಿಗೆ ತಾಕುವ ತಮಿಳು ಸಿನಿಮಾ ಮಿಯಾಜಾಗನ್. ಈ ಒಂದು ಸಿನಿಮಾ ಸರಳ ಕಥೆ ಇದ್ದರೂ ಅದರಲ್ಲಿ ಇರುವ ಭಾವನೆಗಳು ತುಂಬ ಗಾಢವಾಗಿವೆ. ಹಾಗಾದರೆ ಕತೆ ಏನು, ಸಿನಿಮಾ ಹೇಗಿದೆ ನೋಡೋಣ ಸಂಪೂರ್ಣ ರಿವ್ಯೂ. ಮೂವಿಯ ಸ್ಟೋರಿ ಬಂದ್ಬಿಟ್ಟು ಈ ಒಂದು ಸಿನಿಮಾ ಒಂದು ವ್ಯಕ್ತಿಯ ಜೀವನದ ಸುತ್ತ ನಡೆಯುತ್ತಿರುತ್ತೆ. ವರ್ಷಗಳ ನಂತರ ಅಂದರೆ ಕೆಲವು ವರ್ಷಗಳ ನಂತರ ತನ್ನ ಊರಿಗೆ ಹಿಂತಿರುಗುವ ನಾಯಕ ಅಲ್ಲಿ ಒಬ್ಬ ಆತ್ಮೀಯ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಒಂದು ರಾತ್ರಿಯಲ್ಲೇ ನಡೆಯುವ ಸಂಭಾಷಣೆಗಳ ಮೂಲಕ ಹಳೆಯ ನೆನಪುಗಳು, ಮನದ ನೋವುಗಳು, ಸಂದರ್ಭಗಳ ಅರ್ಥ ಎಲ್ಲವನ್ನೂ ಈ ಒಂದು ಸಿನಿಮಾ ತುಂಬ ನೈಸರ್ಗಿಕವಾಗಿ ತೋರಿಸಿದೆ. ಈ ಒಂದು ಸಿನಿಮಾ ಒಂದು ಸ್ಲೋ ಎಮೋಷ್ನಲ್ ಜರ್ನಿ ಆಗಿದ್ದು ಆ್ಯಕ್ಷನ್ ಅಥವಾ ಮಾಸ್ ಎಲಿಮೆಂಟ್ಸ್ ಇಲ್ಲದೆ ಪ್ಯೂರ್ಲಿ ಎಮೋಷನ್ಸ್ ಮೇಲೆ ಸಾಗುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ತಾ ಹೋದರೆ ಕಾರ್ತಿಕ್ ಈ ಒಂದು ಸಿನಿಮಾದ ಹೃದಯವೇ ಇವರ ಅಭಿನಯವಾಗಿರುತ್ತೆ. ಅವರ ಇನ್ನೋಸೆನ್ಸ್ ಮತ್ತು ಸಿಂಪ್ಲಿಸಿಟಿ ತುಂಬ ನ್ಯಾಚುರಲ್ ಆಗಿದೆ. ಅರವಿಂದ್ ಸ್ವಾಮಿ ಅವರ ಕಾಂಪ್ ಪರ್ಫಾರ್ಮೆನ್ಸಸ್, ಡೈಲಾಗ್ಸ್ ಡೆಲಿವರಿ ತುಂಬ ಮೆಚ್ಯೂರ್ ಆಗಿದೆ. ಆ್ಯಂಡ್ ಸಪೋರ್ಟಿಂಗ್ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ರಾಜ್ ಕಿರಣ್, ಶ್ರೀದಿವ್ಯಾ ಇವರು ಕೂಡ ಸಿನಿಮಾಗಳಿಗೆ ಎಮೋಷನ್ ಡೆಪ್ತ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮೂವಿಯ ಡೈರೆಕ್ಷನ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ ನಿರ್ದೇಶಕ ಸಿ ಪ್ರೇಮ್ ಕುಮಾರ್ ಇವರು ಮೊದಲು ಮಾಡಿದ 96 ಸಿನಿಮಾಗಳನ್ನು ನೆನಪಿಸುವಂತೆ ಎಮೋಷ್ನಲ್ ಸ್ಟೋರಿ ಟೆಲ್ಲಿಂಗ್ ಇಲ್ಲಿ ಕೂಡ ಇದೆ. ಮ್ಯೂಸಿಕ್ನ ಬಗ್ಗೆ ಮಾತಾಡ್ತಾ ಹೋದರೆ ಗೋವಿಂದ್ ವಸಂತ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಎಮೋಷ್ನಲ್. ಕೆಲವು ಸೀನ್ಸ್ನಲ್ಲಿ ಮ್ಯೂಸಿಕ್ ಇಲ್ದಿದ್ರೆ ಫೀಲ್ ಬರೋದಿಲ್ಲ. ಹಾಗೆ ಗೋವಿಂದ್ ವಸಂತ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ ಗ್ರಾಮೀಣ ವಾತಾವರಣ ತುಂಬ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಡಿಟಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ ಸ್ವಲ್ಪ ಸ್ಲೋ ಆಗಿದೆ, ಇದು ಕೆಲವರಿಗೆ ಮೈನಸ್ ಪಾಯಿಂಟ್ ಆಗಬಹುದು. ಮೂವಿಯ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಹೋದರೆ ಸ್ಟ್ರಾಂಗ್ ಎಮೋಷನಲ್ ಕಂಟೆಂಟ್ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೂಪರ್ ಆ್ಯಕ್ಟಿಂಗ್, ಕಾರ್ತಿಕ್ ಆ್ಯಂಡ್ ಅರವಿಂದ್ ಸ್ವಾಮಿ ಅವರ ಸಖತ್ತಾಗಿರೋ ಆ್ಯಕ್ಟಿಂಗ್ನ ನೋಡೋಕ್ಕೆ ಸಿಗುತ್ತೆ. ಹಾಗೆ ಹಾರ್ಟ್ ಟಚಿಂಗ್ ಡೈಲಾಗ್ಸ್, ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೂವಿಯ ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ ಸಿನಿಮಾ ಸ್ವಲ್ಪ ಸ್ಲೋ ಆಗಿದೆ, ರನ್ನಿಂಗ್ ಟೈಮ್ ಹೆಚ್ಚು ಆಗಿದೆ, ಹಾಗೆ ಮಾಸ್ ಆಡಿಯನ್ಸ್ಗೆ ಕನೆಕ್ಟ್ ಆಗದೇ ಇರಬಹುದು. ಒಟ್ಟಿನಲ್ಲಿ ಮಿಯಾಜಾಗನ್ ಒಂದು ಫೀಲ್ ಗುಡ್ ಎಮೋಷ್ನಲ್ ಡ್ರಾಮಾ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಆ್ಯಕ್ಷನ್ ಲವರ್ಸ್ಗಾಗಿ ಅಲ್ಲ, ಆದರೆ ಕಂಟೆಂಟ್ ಮತ್ತು ಎಮೋಷನ್ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಕಾರ್ತಿಕ್, ಅರವಿಂದ್ ಸ್ವಾಮಿ, ರಾಜ್ ಕಿರಣ್, ಶ್ರೀದಿವ್ಯಾ, ದೇವದರ್ಶಿನಿ, ಜಯಪ್ರಕಾಶ್, ಇಲಾವರಸು ಆ್ಯಂಡ್ ಕರುಣಾಕರನ್ ಈ ಒಂದು ಮೂವಿಗೆ ಸ್ಟಾರ್ ಕಾಸ್ಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಮೂವಿಯ ರಿಲೀಸಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ 2024 ಸೆಪ್ಟೆಂಬರ್ 27ರಂದು ಈ ಒಂದು ಮೂವಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಮಿಯಾಜಾಗನ್ ಒಂದು ಸಿಂಪಲ್ ಕತೆ ಆದರೂ ಒಳಗಿನ ಎಮೋಷನ್ ಮತ್ತು ರಿಲೇಷನ್ಶಿಪ್ ತುಂಬ ಪವರ್ಫುಲ್ ಆಗಿದೆ. ನೀವೇನಾದರೂ ಸ್ಲೋ ಮೋಷನ್ ಮೂವೀಸ್ ಇಷ್ಟಪಟ್ಟರೆ ಇದನ್ನು ಮಿಸ್ ಮಾಡಲೇಬಾರ್ದು. ಸೊ ಇದಾಗಿತ್ತು 2024ರಲ್ಲಿ ರಿಲೀಸ್ ಆಗಿರುವಂಥ ಮಿಯಾಜಾಗನ್ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ಥಿಯೇಟರ್ನಲ್ಲಿ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.